ರಾತ್ರಿ 9 ಗಂಟೆಗೆ ಮನೆಗೆ ಬಂದ ಸಾಮ್ರಾಟ್ ಸಿರಿ ಬಗ್ಗೆ ಏನೊಂದೂ ಕೇಳದೆ ಸೀದಾ ತನ್ನ ರೂಮಿಗೆ ಹೋದವನನ್ನು ನೋಡಿ ವಸುಂಧರಾ ಅವರು ಬೈದುಕೊಂಡಿದ್ದರು. ರೂಮಿನ ಡೋರ್ ಅನ್ನು ಓಪನ್ ಮಾಡಿದ ಸಾಮ್ರಾಟ್ಗೆ ಅಲ್ಲಿ ಹೂವಿನಿಂದ ಅಲಂಕಾರವಾಗಿದ್ದ ರೂಮ್ ಅನ್ನು ನೋಡಿ ಸಿಟ್ಟಿನಿಂದ ಮಾಮ್ ಎಂದು ಇಡೀ ಮನೆ ಬೆಚ್ಚಿ ಬೀಳುವಂತೆ ಕಿರುಚಿದ್ದ. ಅವನ ಕೂಗಿಗೆ ಅವಸರವಾಗಿ ಮೇಲೆ ಬಂದ ವಸುಂಧರಾ ಯಾಕೋ ಅಷ್ಟು ಜೋರ ಕೂಕೊಂಡೆ ಎಂದು ಸಿಡುಕುತ್ತಾ ಮೇಲೆ ಬಂದರು. ಮಾಮ್, ವಾಟ್ ಈಸ್ ದಿಸ್? ಇದೇನು ರೂಮೋ ಅಥವಾ ಫ್ಲವರ್ ಮಾರ್ಕೆಟೋ? ಮಾರ್ಕೆಟ್ನಲ್ಲಿ ಇರೋ ಹೂನೆಲ್ಲ ನನ್ನ ರೂಮ್ನಲ್ಲೇ ಇದ್ದಾವಲ್ಲ? ಅಸಮಾಧಾನದಿಂದ ಕೇಳಿದನು. ಆಗ ಒಮ್ಮೆ ರೂಮಿನತ್ತ ಬಗ್ಗೆ ನೋಡಿದರು ವಸುಂಧರಾ. ಮೊದಲ ರಾತ್ರಿಗೆ ಎಂದು ಹೂಗಳಿಂದ ಸುಂದರವಾಗಿ ಅಲಂಕಾರ ಮಾಡಲಾಗಿತ್ತು. ಅಸಲಿಗೆ ಹೀಗೆ ಅಲಂಕಾರ ಮಾಡುವಂತೆ ಹೇಳಿದ್ದೇ ಅವರಾಗಿದ್ದರು. ಇವತ್ತು ನಿಮ್ಮ ಪ್ರಸ್ತುತ ಶಾಸ್ತ್ರ ಇದೆ ಕಣೋ, ಮದುವೆ ಅಂತೂ ಶಾಸ್ತ್ರೋಕ್ತವಾಗಿ ಆಗಲಿಲ್ಲ. ಕೊನೆ ಪಕ್ಷ ಈ ಶಾಸ್ತ್ರನಾದರೂ ಸರಿಯಾಗಿ ಆಗಲಿ ಅಂತ ನಾನೇ ಹೇಳಿ ರೆಡಿ ಮಾಡಿಸಿದ್ದು ಎಂದರು. ಮಾಮ್, ನಾನು ಮದುವೆ ಆಗೋಕೆ ಒಪ್ಪಿದ ಕಾರಣ ಏನು ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತು. ಬಲವಂತದಿಂದ ಮದುವೆ ಮಾಡಿಸಬಹುದೇ ವಿನಃ ಸಂಸಾರನಲ್ಲ. ಸುಮ್ಮನೆ ಇದನ್ನೆಲ್ಲ ಬೇಗ ಕ್ಲೀನ್ ಮಾಡಿಸೋಕೆ ಹೇಳಿ ಎಂದು ಸಿಡುಕಿದನು. ಆಗಲ್ಲ ಕಣೋ, ಆಗಲ್ಲ ಅಂದರೆ ಆಗಲ್ಲ. ಯಾವಾಗಲೂ ನೀನು ಹೇಳಿದಂತೆ ಕೇಳೋಕೆ ಆಗಲ್ಲ. ಇವತ್ತು ರಾತ್ರಿ ಪೂರ್ತಿ ಇದೆ ಅಲಂಕಾರದಲ್ಲಿ ಇರಬೇಕು. ನನ್ನ ಮಾತು ಮೀರಿ ಏನಾದರೂ ಇದನ್ನೆಲ್ಲ ಕ್ಲೀನ್ ಮಾಡಿಸಿದೆಯೋ ಪರಿಣಾಮ ನೆಟ್ಟಾಗಿರಲ್ಲ. ಮತ್ತು ಊಟ ತಿಂಡಿ ಬಿಟ್ಟು ಧರಣಿ ಕೊಟ್ಕೋತೀನಿ ಅಷ್ಟೇ ಎಂದು ಮಗನಿಗೆ ಜೋರು ಮಾಡಿ ಹೋದರು. ಫ್ರಸ್ಟ್ರೇಷನ್ನಿಂದ ಗೋಡೆಗೆ ತನ್ನ ಕೈಯಿಂದ ಗುದ್ದಿ ಒಳಗೆ ಹೋದನು. ಇವನ ವೀಕ್ನೆಸ್ ಅಂದರೆ ಅದು ಅವನ ತಾಯಿ. ತನ್ನ ತಾಯಿಯನ್ನು ತುಂಬ ಪ್ರೀತಿ ಮಾಡುವ ಇವನಿಗೆ ಅವರಿಗೆ ಏನಾದರೂ ಆದರೆ ಸಹಿಸಲ್ಲ. ಹಾಗಾಗಿ ಅವನಿಗೋಸ್ಕರ ಇಷ್ಟ ಇಲ್ಲದಿದ್ದರೂ ಈ ಮದುವೆ ಆಗಿದ್ದ. ರಾತ್ರಿ ಎಷ್ಟೊತ್ತಿಗೋ ಮನೆಗೆ ಬಂದರೂ ಸಹ ಬಂದ ತಕ್ಷಣ ಸ್ನಾನ ಮಾಡಿ ಅಭ್ಯಾಸ ಅವನಿಗೆ. ಹಾಗಾಗಿ ಸ್ನಾನ ಮಾಡಿ ಫ್ರೆಶ್ ಆದವನು ಸಿರಿ ಬರುವುದನ್ನೇ ಕಾಯುತ್ತಾ ರೂಮಿನ ತುಂಬ ಶತಪಥ ಹಾಕುತ್ತಾ ಓಡಾಡುತ್ತಿದ್ದ. ಅಷ್ಟರಲ್ಲೇ ಬಾಗಿಲು ತೆರೆದು ಸದ್ದಾದಾಗ ಅತ್ತ ಕಡೆ ನೋಡುತ್ತಾನೆ ಸಾಮ್ರಾಟ್. ಹಾಲಿನಂತೆ ಮೈಬಣ್ಣ, ಆಕರ್ಷಕವಾಗಿ ಕಾಣುತ್ತಿದ್ದ ಅವಳ ಮೈಮಾಟ, ಕಾಮನ ಬಿಲ್ಲಿನಂತಹ ಉಬ್ಬುಗಳು, ಅದರ ಮಧ್ಯೆ ಇಟ್ಟ ಪುಟ್ಟ ಬಿಂದಿ, ಹಚ್ಚಿದ್ದ ದಟ್ಟವಾದ ಕಾಡಿಗೆಯಿಂದ ಮತ್ತಷ್ಟು ಆಕರ್ಷಕವಾಗಿ ಕಾಣುತ್ತಿದ್ದ ಅವಳ ಅರಳು ಕಣ್ಣುಗಳು, ನೀಲ ಮೂಗಿಗೆ ನಕ್ಷತ್ರಾಕಾರದ ಮೂಗುತಿ, ತುಂಡು ಕೆನ್ನೆ, ಗಾಳಿಗೆ ಹಾರುತ್ತಿರುವ ಉದ್ದನೆಯ ಕೇಶರಾಶಿ, ಮೊದಲೇ ಕೆಂಪಗೆ ಇರೋ ತುಟಿಗಳಿಗೆ ಹಚ್ಚಿದ ಲಿಪ್ಸ್ಟಿಕ್ಕಿಂದ ಮತ್ತಷ್ಟು ಕೆಂಬಣ್ಣಕ್ಕೆ ತಿರುಗಿದ್ದವು. ಹಳದಿ ಬಣ್ಣದ ಪ್ಲೇನ್ ಸೀರೆ ಉಟ್ಟು ಅದಕ್ಕೆ ತಕ್ಕನಾದ ಜುಮುಕಿ, ಸಿಂಪಲ್ ಚೈನ್ ಹಾಗೂ ಅದಕ್ಕೆ ಮ್ಯಾಚಿಂಗ್ ಬಳೆ ತೊಟ್ಟು, ಒಂದು ಕೈನಲ್ಲಿ ಹಾಲಿನ ಲೋಟ ಹಿಡಿದು ಮತ್ತೊಂದು ಕೈನಲ್ಲಿ ಸೀರೆಯ ನೆರಿಗೆಯನ್ನು ಸಂಭಾಳಿಸಿಕೊಂಡು ಬರುತ್ತಿದ್ದ ಸಿರಿ ನಿಜವಾಗಲೂ ಮುದ್ದು ಗೊಂಬೆಯಂತೆಯೇ ಕಾಣುತ್ತಿದ್ದಳು. ಇದೇ ಮೊದಲ ಬಾರಿಗೆ ಅವಳನ್ನು ಸರಿಯಾಗಿ ನೋಡಿದ್ದು ಸಾಮ್ರಾಟ್. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಂತಹ ಸಾಕಷ್ಟು ಹೀರೋಯಿನ್ಗಳನ್ನು ನೋಡಿದ್ದ ಸಾಮ್ರಾಟ್ಗೆ ಅವಳ ಬ್ಯೂಟಿ ನೋಡಿ ಮರುಳಾಗಲಿಲ್ಲ. ನಿಧಾನವಾಗಿ ಅವನ ಬಳಿಗೆ ನಡೆದುಕೊಂಡು ಬಂದವಳು ಅವನ ಮುಂದೆ ಹಾಲಿನ ಲೋಟ ಹಿಡಿದಳು. ಅವಳು ಹತ್ತಿರ ಬಂದು ನಿಂತಿದ್ದನ್ನು ನೋಡಿ ಒಂದೆರಡು ಹೆಜ್ಜೆ ಹಿಂದೆ ಸರಿಸಿದ ಸಾಮ್ರಾಟ್, ನನ್ನಿಂದ ಸ್ವಲ್ಪ ದೂರ ನಿಲ್ಲು ಆ್ಯಂಡ್ ನನಗೆ ಹಾಲು ಬೇಡ, ಅಲ್ಲಿಡು ಎಂದು ಟೇಬಲ್ ಕಡೆ ಸನ್ನೆ ಮಾಡಿ ಆರ್ಡರ್ ಮಾಡಿದನು. ಸುಮ್ಮನೆ ಅವನು ಹೇಳಿದ ಹಾಗೆ ಟೇಬಲ್ ಮೇಲೆ ಹಾಲು ಇಟ್ಟು ಬಂದು ಅವನ ಎದುರು ನಿಂತಳು. ವಿ ನೀಡ್ ಟು ಟಾಕ್ ಎಂದು ಗಂಭೀರವಾಗಿ ಹೇಳುತ್ತಾನೆ. ಅವನಿಗೆ ಇದು ಇಷ್ಟ ಇಲ್ಲದ ಮದುವೆ ಎಂದು ಸಿರಿಗೆ ಈಗಾಗಲೇ ಗೊತ್ತಿದ್ದರಿಂದ ಅವನು ಅದರ ಬಗ್ಗೆನೇ ಮಾತನಾಡಬಹುದು ಎಂದುಕೊಂಡವಳು ಹೇಳಿ ಎಂದಳು ಮೆತ್ತಗಿನ ಸ್ವರದಲ್ಲಿ. ಈ ಮದುವೆ ಮುರಿದುಕೊಳ್ಳೋಕೆ ನನ್ನಿಂದ ಎಷ್ಟು ದುಡ್ಡು ನಿರೀಕ್ಷೆ ಮಾಡ್ತೀಯ ನೀನು ಎಂದನು. ಅವಳ ಕಣ್ಣುಗಳನ್ನೇ ದಿಟ್ಟಿಸುತ್ತಾ ಅವನ ಮಾತು ಕೇಳಿ ಆಘಾತವಾಯಿತು ಸಿರಿಗೆ. ಆದರೂ ಸ್ವಲ್ಪ ಸಾವರಿಸಿಕೊಂಡು, ನಾನು ಸರಿಯಾಗಿ ಕೇಳಿಸಿಕೊಳ್ಳಲಿಲ್ಲ ಅನಿಸುತ್ತೆ ಎಂದುಕೊಂಡವಳು, ಏನು ಹೇಳಿದ್ರಿ ನೀವು? ಖಚಿತಪಡಿಸಿಕೊಳ್ಳುವಂತೆ ಪುನಃ ಕೇಳಿದಳು. ನೀನು ಏನು ಕೇಳಿಸ್ಕೊಂಡೆಯೋ ಅದನ್ನೇ ನಾನು ಹೇಳಿದ್ದು. ನನಗೆ ಈ ಮದುವೆ ಇಷ್ಟ ಇಲ್ಲ. ಇನ್ಫ್ಯಾಕ್ಟ್ ಐ ಹೇಟ್ ವುಮೆನ್ಸ್. ಹುಡುಗಿಯರ ನೆರಳು ನನ್ನ ಮೇಲೆ ಬಿದ್ದರೂ ನನಗೆ ಮೈ ಎಲ್ಲ ಉರಿಯುತ್ತೆ. ಆದರೂ ನಿನ್ನ ಜೊತೆ ಇಷ್ಟು ಸಮಾಧಾನವಾಗಿ ಮಾತಾಡ್ತಾ ಇರೋದು ನಿನ್ನ ಪುಣ್ಯ. ಸೊ ಹೇಳು, ನನಗೆ ಡಿವೋರ್ಸ್ ಕೊಡೋದಕ್ಕೆ ನನ್ನಿಂದ ಎಷ್ಟು ದುಡ್ಡು ನಿರೀಕ್ಷೆ ಮಾಡ್ತೀಯ ಎಂದು ತಣ್ಣಗೆ ಕೇಳಿದವನಿಗೆ ಈ ಮದುವೆ ಎಲ್ಲ ಒಂದು ಲೆಕ್ಕನೇ ಅಲ್ಲ. ಅವನ ಮಾತಿನಿಂದ ನಿಂತ ನೆಲವೇ ಕುಸಿದಂತಾಯಿತು ಅವಳಿಗೆ. ಜಯಪ್ರಕಾಶ್ ಅವರು, ಮುದ್ದಮ್ಮ, ನಾನು ನಿನಗೆ ಒಬ್ಬ ಹುಡುಗನನ್ನು ನೋಡಿದ್ದೀನಿ, ಅವನ ಜೊತೆ ಮದುವೆ ಆಗ್ತೀಯಾ ಎಂದು ಕೇಳಿದಾಗ ಹುಡುಗ ಯಾರು, ಅವನ ಕುಲ ಗೋತ್ರ ಏನು, ಕೊನೆ ಪಕ್ಷ ಅವನ ಹೆಸರಾದರೂ ಏನು ಎಂದು ಏನೊಂದೂ ಕೇಳದೆ ಅವನು ನಿಮಗೆ ಒಪ್ಪಿಗೆ ಇದ್ದರೆ ನನಗೆ ಮದುವೆ ಆಗಲು ಯಾವ ಅಭ್ಯಂತರವೂ ಇಲ್ಲ ಅಪ್ಪ ಎಂದು ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಳು.
ಸ್ವಲ್ಪ ದಿನದ ನಂತರ ವಸುಂಧರಾ ಅವರ ಮಗ ಸೂಪರ್ ಸ್ಟಾರ್ ಸಾಮ್ರಾಟೇ ನನ್ನ ಮದುವೆ ಆಗೋ ಹುಡುಗ ಎಂದು ಗೊತ್ತಾದಾಗ ಇಷ್ಟು ದಿನ ಅವನ ಜೊತೆ ನನ್ನ ಮದುವೆ ಮಾಡಲು ರೆಡಿ ಇಲ್ಲದಿದ್ದವರು ಈಗ ಸಡನ್ ಆಗಿ ಯಾಕೆ ಈ ನಿರ್ಧಾರ ಮಾಡಿದ್ದಾರೆ ಎಂಬ ಪ್ರಶ್ನೆ ಅವಳ ತಲೆಯಲ್ಲಿ ಉದ್ಭವವಾದರೂ ಸಹ ಅಪ್ಪ ಯಾವುದೇ ನಿರ್ಧಾರ ಮಾಡಿದರೂ ಅದು ನನ್ನ ಒಳ್ಳೆಯದಕ್ಕೆ ಆಗಿರುತ್ತೆ. ನನ್ನ ಜೀವನದ ಇಷ್ಟು ದೊಡ್ಡ ಮಹತ್ತರವಾದ ನಿರ್ಧಾರವನ್ನು ಇಂದು ಮುಂದೆ ಯೋಚಿಸದೆ ನಿರ್ಧಾರ ಮಾಡಿರಲು ಸಾಧ್ಯವೇ ಇಲ್ಲ. ಅವರ ಎಲ್ಲ ನಿರ್ಧಾರ ಯಾವತ್ತೂ ತಪ್ಪಾಗಲ್ಲ ಎಂದುಕೊಂಡವಳು ಅವರನ್ನು ಏನೂ ಪ್ರಶ್ನೆ ಮಾಡದೆ ಸಾಮ್ರಾಟ್ ಕಟ್ಟೋ 3 ಗಂಟೆಗೆ ಕೊರಳೊಡ್ಡಿದ್ದಳು. ಮದುವೆಯ ಬಳಿಕ ಸಾಮ್ರಾಟ್ಗೆ ಇದು ಇಷ್ಟ ಇಲ್ಲದ ಮದುವೆ ಎಂದು ಗೊತ್ತಾದಾಗ ಸಹ ಅವಳು ಅಷ್ಟೇನು ತಲೆ ಕೆಡಿಸಿಕೊಂಡಿರಲಿಲ್ಲ. ಈಗ ಇಷ್ಟ ಇಲ್ಲದೆ ಹೋದರೂ ಸಮಯ ಕಳೆದಂತೆಲ್ಲ ಒಬ್ಬರನ್ನು ಮರೆತುಕೊಂಡಾಗ ಎಲ್ಲವೂ ಸರಿ ಹೋಗುತ್ತೆ. ಅವರಿಗೂ ಈ ಮದುವೆಯನ್ನು ಒಪ್ಪಿಕೊಳ್ಳಲು ಸ್ವಲ್ಪ ಕಾಲಾವಕಾಶ ಕೊಡೋಣ ಎಂದುಕೊಂಡಿದ್ದಳು ಸಿರಿ. ಆದರೆ ಇಂದು ಸಾಮ್ರಾಟ್ ಮಾತು ಕೇಳಿ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಮದುವೆ ಆದ ದಿನವೇ ಅದನ್ನು ಮುರಿದುಕೊಳ್ಳುವುದು ಎಂದರೆ ಅದು ಅವಳ ಊಹೆಗೂ ನಿಲುಕದ್ದು. ಹಾಗಾದರೆ ಅಪ್ಪ ನನ್ನ ಮದುವೆ ನಿರ್ಧಾರ ಮಾಡುವಲ್ಲಿ ತಪ್ಪು ಮಾಡಿದರೆ 100 ಕಾಲ ಗಂಡನ ಜೊತೆ ಸುಖವಾಗಿ ಬಾಳು ಎಂದು ಅರಸಿದವರಿಗೆ ತನ್ನ ಮಗಳ ಮದುವೆ ಆಗಿ ಪೂರ್ತಿ 1 ದಿನ ತುಂಬುವ ಒಳಗೆ ಮುರಿದು ಬಿತ್ತು ಎಂದು ಗೊತ್ತಾದರೆ ನಿಜವಾಗಿಯೂ ಅವರು ತಡೆದುಕೊಳ್ಳುತ್ತಾರಾ? ಇಲ್ಲ, ಸಾಧ್ಯನೇ ಇಲ್ಲ. ಆಗೊಂದು ವೇಳೆ ತನ್ನ ಒಂದು ತಪ್ಪು ನಿರ್ಧಾರದಿಂದ ಮಗಳ ಜೀವನ ಹಾಳಾಯಿತು ಎನ್ನುವುದು ಗೊತ್ತಾದರೆ ಎದೆ ಒಡೆದುಕೊಂಡು ಸತ್ತು ಹೋಗ್ತಾರೆ ಅಷ್ಟೇ ಎಂದು ತನ್ನ ಅಪ್ಪನ ಪರಿಸ್ಥಿತಿಯನ್ನು ನೆನೆಸಿಕೊಂಡವಳ ಕಣ್ಣೀರು ಕೆನ್ನೆ ಸೋಕಿತ್ತು. ಇಂತಹದೊಂದು ಸಂದರ್ಭವನ್ನು ಅವಳು ಕನಸಿನಲ್ಲಿಯೂ ಊಹಿಸಿರಲಿಲ್ಲ. ಈಗ ಮಾಡೋದಾದರೂ ಏನು ಎಂಬ ಪ್ರಶ್ನೆಗೆ ಉತ್ತರ ಸಿಗದೆ ಬಿಕ್ಕಿ ಬಿಕ್ಕಿ ಅಳುವುದಕ್ಕೆ ಶುರು ಮಾಡಿದಳು ಸಿರಿ. ಅವಳ ಬದುಕು ಸೂತ್ರ ಹರಿದ ಗಾಳಿಪಟದಂತೆ ಆಗಿತ್ತು. ತನ್ನ 2 ಕೈಗಳನ್ನು ಪ್ಯಾಂಟಿನ ಜೇಬಿಗೆ ತೋರಿಸಿಕೊಂಡು ಎತ್ತಲೋ ನೋಡುತ್ತಿದ್ದ ಸಾಮ್ರಾಟ್ಗೆ ಅವಳ ಬಿಕ್ಕುವಿಕೆಯ ಸದ್ದು ಕೇಳಿ ಅವಳ ಕಡೆ ತಿರುಗಿದ. ಯು ಈಗ ತಲೆ ಹೋಗುವಂಥದ್ದು ಏನಾಯ್ತು ಅಂತ ಹೀಗೆ ಅಳ್ತಾ ನನ್ನ ಮುಂದೆ ನಾಟಕ ಮಾಡ್ತಿದ್ದೀಯಾ ಎಂದು ಕೋಪದನಿಗೆ ಅವಳ ಭಾವನೆಗಳಿಗೆ ಬೆಲೆಯೇ ಇಲ್ಲ. ನಾನು ನೋವಿನಲ್ಲಿ ಅಳುತ್ತಿರುವುದು ಇವರಿಗೆ ನಾಟಕದಂತೆ ಕಾಣಿಸುತ್ತಿದೆಯಾ ಎಂದುಕೊಂಡವಳು ನಂತರ, ಸಾಮ್ರಾಟ್ ಪ್ಲೀಸ್ ಡಿವೋರ್ಸ್ ಕೊಡೋದ್ರ ಬಗ್ಗೆ ಎಲ್ಲ ಮಾತಾಡಬೇಡಿ. ನನಗೆ ಗೊತ್ತು ಇದು ನಿಮಗೆ ಇಷ್ಟ ಇಲ್ಲದ ಮದುವೆ ಅಂತ. ಆದರೆ ಈ ಮದುವೆ ಬಗ್ಗೆ ನಮ್ಮ ಅಪ್ಪ ಮತ್ತು ವಸುಂಧರಾ ಆಂಟಿ ತುಂಬಾ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಈ ಮದುವೆ ಮುರಿದು ಮಗಳ ಜೀವನ ಹಾಳಾಗೋಕ್ಕೆ ನಾನೇ ಕಾರಣ ಅಂತ ನನ್ನ ಅಪ್ಪ ಎದೆ ಹೊಡೆದುಕೊಂಡು ಸತ್ಯ ಹೋಗ್ತಾರೆ ನೋಡಿ. ಬೇಕಿದ್ರೆ ಈ ಮನೆಯಲ್ಲಿ ನಾನು ಇದ್ದೀನೋ ಇಲ್ಲವೋ ಅನ್ನೋ ಹಾಗೆ ನಿಮ್ಮ ಕಣ್ಣಿಗೂ ಕಾಣಿಸದ ಹಾಗೆ ಇದ್ದು ಬಿಡ್ತೀನಿ. ಆದರೆ ಪ್ಲೀಸ್ ಡಿವೋರ್ಸ್ ಕೊಡೋದ್ರ ಬಗ್ಗೆ ಮಾತಾಡಬೇಡಿ ಎಂದು ದೀನವಾಗಿ ಬೇಡಿಕೊಂಡವಳನ್ನು ನೋಡಿದರೆ ಎಂತಹ ಕಲ್ಲು ಹೃದಯದ ವ್ಯಕ್ತಿಯೇ ಆದರೂ ಕರಗುತ್ತಿದ್ದರು. ಆದರೆ ಹುಡುಗಿಯರ ವಿಷಯದಲ್ಲಿ ಮನುಷ್ಯತ್ವ, ಮಾನವೀಯತೆ ಅನ್ನೋದೇ ಇಲ್ಲದ ಸಾಮ್ರಾಟ್ಗೆ ಏನೂ ಅನಿಸಲಿಲ್ಲ. ಬದಲಿಗೆ ಅಸಹನೆಯಿಂದ ಅಣೆತೀಡಿಕೊಂಡ. ಮೊದಲು ಅಳೋದನ್ನ ನಿಲ್ಲಿಸು. ನಾನು ಡಿವೋರ್ಸ್ ಬೇಕು ಅಂತ ಕೇಳಿದೆ ನಿಜ, ಆದರೆ ಇವತ್ತೇ ಬೇಕು ಅಂತ ಕೇಳಿದ್ನಾ ಎಂದಾಗ ತನ್ನ ಅಳು ನಿಲ್ಲಿಸಿ ಗೊಂದಲದಿಂದ ಅವನ ಮುಖ ನೋಡುತ್ತಾಳೆ ಸಿರಿ. ನೋಡು, ಮದುವೆ ಆದ ತಕ್ಷಣಕ್ಕೆ ಡಿವೋರ್ಸ್ ಬೇಕು ಅಂದರೆ ಸಿಗಲ್ಲ. ಅದಕ್ಕೆಲ್ಲ ಮದುವೆ ಆಗಿ 6 ತಿಂಗಳು ಅಥವಾ ವರ್ಷ ಆಗಿರಬೇಕು. ಸೊ ನಾನು ಏನು ಹೇಳೋಕೆ ಬಂದೆ ಅಂದರೆ ಇನ್ನು 1 ವರ್ಷ ನೀನು ನನ್ನ ಅಮ್ಮನ ಸೊಸೆಯಾಗಿ ಇದೇ ಮನೆಯಲ್ಲಿ ಇರಬೇಕು. ಹಾಗೆ ನನ್ನ ಕುಟುಂಬಕ್ಕೆ ಮಾತ್ರ ನೀನು ಸಾಮ್ರಾಟ್ ವಸಿಷ್ಠನ ಹೆಂಡತಿ. ಆದರೆ ಹೊರಗಿನ ಪ್ರಪಂಚಕ್ಕೆ ನೀನಿನ್ನು ಮದುವೆ ಆಗದ ಹುಡುಗಿ. ನಾನು ಸೀಕ್ರೆಟ್ ಆಗಿ ಮದುವೆ ಆಗಲು ಇದೇ ಕಾರಣ. 1 ವರ್ಷದಲ್ಲಿ ನಾವು ಹೇಗೋ ದೂರ ಆಗೋದ್ರಿಂದ ಹೊರಗಿನ ಪ್ರಪಂಚಕ್ಕೆ ನೀನು ನನ್ನ ಹೆಂಡತಿ ಅಂತ ಪರಿಚಯ ಮಾಡಿಸಿಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಮದುವೆ ಆದ 1 ವರ್ಷದಲ್ಲಿ ಡಿವೋರ್ಸ್ ಆಗಿದೆ ಅಂತ ಜನಗಳಿಗೆ ಗೊತ್ತಾದರೆ ನನ್ನ ರೆಪ್ಯುಟೇಷನ್ ಹಾಳಾಗುತ್ತೆ. ನಂಬರ್ 1 ಹೀರೋ ಆಗಿರೋ ನನ್ನ ತುಳಿಯೋಕೆ ಅಂತ ಇಂಡಸ್ಟ್ರಿಲಿ ತುಂಬ ಜನ ಕಾಯ್ಕೊಂಡಿದ್ದಾರೆ. ಸೊ ಅವರಿಗೆಲ್ಲ ಆಹಾರ ಆಗೋಕ್ಕೆ ನನಗಿಷ್ಟ ಇಲ್ಲ. ಸೊ ನೀನು ಇಲ್ಲಿ ಇದ್ದಷ್ಟು ದಿನ ನಿನ್ನ ಮದುವೆ ಆಗಿದೆ, ನಾನು ನಿನ್ನ ಗಂಡ ಹೆಂಡತಿ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಹೇಗೆ ಯಾರಿಗೂ ಗೊತ್ತಾಗದಂತೆ ಮದುವೆ ಆದವೋ ಹಾಗೆ ಯಾರಿಗೂ ಗೊತ್ತಾಗದ ರೀತಿಯಲ್ಲೇ ದೂರ ಸಹ ಆಗಬೇಕು. ಒಂದು ವೇಳೆ ಪಬ್ಲಿಸಿಟಿಗೋಸ್ಕರ ಈ ವಿಷಯ ಏನಾದರೂ ಲೀಕ್ ಆಯ್ತೋ ಪರಿಣಾಮ ನೆಟ್ಟಗಿರಲ್ಲ. ಈ ಸಾಮ್ರಾಟ್ನ ಎದುರು ಹಾಕೊಂಡವರ ಜೀವನ ನರಕ ಮಾಡೋವರೆಗೂ ನನಗೆ ಸಮಾಧಾನ ಇರೋದಿಲ್ಲ. ಸೊ ಇದನ್ನು ತಲೆಯಲ್ಲಿಟ್ಕೊಂಡ್ರೆ ನಿನಗೆ ಒಳ್ಳೆಯದು ಎಂದು ಅವಳ ಮೇಲೆ ಕೆಂಗಣ್ಣು ಬಿಡುತ್ತಾ ಧಮಕಿ ಹಾಕಿದನು. ಅವನ ಕೆಂಪಾಗಿದ್ದ ಕಣ್ಣುಗಳನ್ನು ನೋಡಿ ಸ್ವಲ್ಪ ಭಯವಾದರೂ ಸಹ, ಸದ್ಯ 1 ವರ್ಷವಾದರೂ ನನ್ನ ಬಳಿ ಟೈಮ್ ಇದೆಯಲ್ಲ, ಅಷ್ಟರಲ್ಲಿ ಅವರ ಮನಸ್ಸನ್ನು ಬದಲಾದರೆ ನನ್ನನ್ನು ಹೆಂಡತಿ ಎಂದು ಒಪ್ಪಿಕೊಳ್ಳಬಹುದು ಎಂಬ ಸಣ್ಣ ನಿರೀಕ್ಷೆ ಅವಳಲ್ಲಿ ಮೂಡಿದಾಗ ಹುಡುಗಿ ಸಮಾಧಾನದ ನಿಟ್ಟುಸಿರು ಬಿಟ್ಟಳು. ಜೊತೆಗೆ ಅವಳಿಗೆ ತಾನೊಬ್ಬಳು ಸೆಲೆಬ್ರಿಟಿ ಆಗಬೇಕು ಅನ್ನೋ ಆಸೆ ಆಗಲಿ ಅಥವಾ ತಾನೊಬ್ಬಳು ದೊಡ್ಡ ಸೂಪರ್ ಸ್ಟಾರ್ ಹೆಂಡತಿ ಎಂದು ಎಲ್ಲರಿಗೂ ಹೇಳಿಕೊಂಡು ಪಬ್ಲಿಸಿಟಿ ಪಡ್ಕೋಬೇಕು ಅನ್ನೋ ಯಾವ ಉಚ್ಛ್ವಾಸಗಳು ಅವಳಿಗೆ ಇಲ್ಲದಿದ್ದ ಕಾರಣ
ತಾವಿಬ್ಬರು ಮೊದಲು ಸರಿ ಹೋಗುವವರೆಗೂ ತಮ್ಮ ಮದುವೆಯ ಬಗ್ಗೆ ಯಾರಿಗೂ ತಿಳಿಯೋದೇನು ಬೇಡ ಎಂದುಕೊಳ್ಳುತ್ತಾಳೆ. ಅವನು ಎಷ್ಟೆಲ್ಲ ಹೇಳಿದ ಮೇಲೂ ಸಹ ಸಾಮ್ರಾಟ್ ತನ್ನನ್ನು ಇವತ್ತಲ್ಲ ನಾಳೆ ತನ್ನ ಹೆಂಡತಿ ಎಂದು ಒಪ್ಪಿಕೊಳ್ಳುತ್ತಾನೆ ಎಂಬ ಭರವಸೆ ಇತ್ತು ಅವಳಲ್ಲಿ. ಹಾಗಾಗಿ ಸರಿ ಆಯಿತು, ನೀವು ಹೇಳಿದ ಮಾತಿಗೆ ಒಪ್ಪಿಗೆ ಇದೆ ಎಂದಳು. ತನ್ನ ಬಳಿ ಅವನ ಮನಸ್ಸು ಬದಲಾಯಿಸಲು 1 ವರ್ಷದ ಕಾಲಾವಕಾಶ ಇದೆ ಎನ್ನುವ ಉದ್ದೇಶದಿಂದ ಅವನಿಗೆ ಸಮಾಧಾನವಾಗುವ ಹಾಗೆ ಸರಿ ಎಂದು ಒಪ್ಪಿಗೆ ಕೊಟ್ಟಿದ್ದಳು. ಆದರೆ ಅಷ್ಟು ಸುಲಭವಾಗಿ ಅವಳ ಮಾತು ನಂಬಲು ಸಾಧ್ಯವೇ ಅವನಿಗೆ? ನಂತರ ಅವನ ರೂಮಿನ ಡ್ರಾದಲ್ಲಿ ಇಟ್ಟಿದ್ದ ಒಂದಷ್ಟು ಪೇಪರ್ಸ್ಗಳನ್ನು ಹಿಡಿದು ಬಂದ ಸಾಮ್ರಾಟ್, ನೀವು ಹುಡುಗಿಯರು ಒಂಥರ ವಿಷ ಸರ್ಪ ಇದ್ದಾಗೆ, ನಿಮ್ಮ ಮಾತನ್ನ ಅಷ್ಟು ಈಸಿಯಾಗಿ ನಂಬೋಕೆ ಆಗಲ್ಲ. ಈಗ ಹ್ಞೂ ಅಂದು ಆಮೇಲೆ ಯಾವುದಾದ್ರೂ ವಿಷಯ ಇಟ್ಕೊಂಡು ನನ್ನನ್ನು ಕಂಟ್ರೋಲ್ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಅದಕ್ಕೆ ತಗೋ, ಈ ಪೇಪರ್ಸ್ಗಳಿಗೆ ಸೈನ್ ಹಾಕು ಎಂದು ಅವಳ ಮುಂದೆ ಒಂದಷ್ಟು ಪೇಪರ್ಸ್ ಇಟ್ಟಿದನು. ಇದೆಲ್ಲ ಯಾವ ಪೇಪರ್ಸ್? ಗೊಂದಲದಲ್ಲಿ ಪ್ರಶ್ನಿಸಿದಳು.